ಸೈನ್ಸ್ ಮಾಡ್ತೀಯ, ಆರ್ಟ್ಸ್ ಮಾಡ್ತೀಯ, ಕಾಮರ್ಸ್ ಮಾಡ್ತೀಯ, ಪರ್ಸೆಂಟೇಜ್ ಮೇಲೆ ಚೂಸ್ ಮಾಡಬೇಡಿ. ಫಸ್ಟ್ ಥಿಂಗ್, ಯು ನೋ ಯುವರ್ ಸೆಲ್ಫ್ ಬೆಟರ್ ದನ್ ಅದರ್ಸ್. ನಿಮ್ಗೆ ಚೆನ್ನಾಗಿ ಬಿಸ್ನೆಸ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಯು ಹ್ಯಾವ್ ಟು ಚೂಸ್ ಬಿಸ್ನೆಸ್, ಯು ಹ್ಯಾವ್ ಟು ಚೂಸ್ ದ ಕಾಮರ್ಸ್. ಮತ್ತು ಸೈನ್ಸು, ಕಾಮರ್ಸು, ಆರ್ಟ್ಸು. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಶ್ರೀದೇವಿ ಗೌಡ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮಗೋಸ್ಕರ ಒಂದು ಸ್ಪೆಷಲ್ ವಿಡಿಯೋ ತೊಗೊಂಡು ಬಂದೀನಿ. ಇಟ್ಸ್ ಗೋಯಿಂಗ್ ಟು ಬಿ ಅ ಲಾಂಗ್ ವಿಡಿಯೋ, ಪರವಾಗಿಲ್ಲ. ನೀವು ಇಂಪಾರ್ಟೆಂಟು ಈ ವಿಡಿಯೋ ಟೈಟಲ್ ಏನಂದರೆ ಹೌ ಟು ಚೂಸ್ ಅ ರೈಟ್ ಸ್ಟ್ರೀಮ್. ಕರಿಯರ್ ಇದೆ ನಮಗೆ. ಸದ್ಯಕ್ಕೆ 10th ಅಂಕರು ಮುಗಿದೋಯ್ತು. ನಾನು ನಿಮ್ಮ ಜೊತೆನೇ ಇರೋದು. ನಾನು 10th ಮುಗಿಸಿದ್ದೀನಿ, ಬೋರ್ಡ್ ಎಕ್ಸಾಮ್ ಮುಗೀತು, 10th ಮುಗೀತು. ತಲೆ ಮೇಲೆ ಒಂದು ದೊಡ್ಡ ಗುಡ್ಡ ಬಂದು ಬಿದ್ದಂಗಾಯ್ತು. ಯಾಕೆ ಹೇಳಿ, ಇಷ್ಟೊಂದು ಆಪ್ಷನ್ಸ್ ಇದೆ ಸುತ್ತಮುತ್ತ. ಸೈನ್ಸು, ಕಾಮರ್ಸು, ಆರ್ಟ್ಸು, ಡಿಪ್ಲೊಮೊ, ಯಾವುದಪ್ಪ ಚೂಸ್ ಮಾಡಬೇಕು, ಯಾವ್ದು ಮಾಡಿದರೆ ನನಗೇನು ಸಿಗ್ತೈತಿ, ಯಾವ್ದು ಮಾಡಿದರೆ ನಾನು ಅನ್ಕೊಂಡಿದ್ದು ರೀಚ್ ಮಾಡ್ಬೋದು, ಈ ಥರ ಸಾಕಷ್ಟು ಡೌಟ್ ಇರುತ್ತೆ. ಮತ್ತು ಕಾಲೇಜ್ ಎಸ್ಪೆಷಲಿ ಎಲ್ಲಿ ಏನು ಟೀಚಿಂಗ್ ಸರಿಯಾಗಿದೆ, ಆ ಥರ ಸಾಕಷ್ಟು ಕ್ವಶನ್ ಇರುತ್ತೆ. ಸೊ ಫಸ್ಟ್ ನಿಮಗೆ ನಿಮ್ಮ ಸ್ಟ್ರೀಮ್ ಕ್ಲಿಯರ್ ಆಗಿದ್ರೆ ಎಲ್ಲಾನು ಸರಿಯಾಗಿ ಸಿಗುತ್ತೆ. ಸೊ ಒಂದು ಕೆಲಸ ಮಾಡ್ತಿದ್ದೀವಿ, ಆ ಕೆಲಸಕ್ಕೆ ಏನು ಪ್ರೊಸೆಸ್ ಇದೆ ಅಂತ ಗೊತ್ತಿದ್ರೆ ಆ ಕೆಲಸ ಮುಗಿಸೋಕೆ ಸಾಧ್ಯ. ಪ್ರೊಸೆಸ್ಸೇ ಗೊತ್ತಿಲ್ಲ, ಪಾತೆ ಗೊತ್ತಿಲ್ಲ, ದಾರಿನೇ ಗೊತ್ತಿಲ್ಲ, ಆ ಕೆಲಸ ಮಾಡಿ ಮುಗಿಸ್ಬೇಕು ಸಕ್ಸಸ್ಫುಲ್ ಆಗಿ ಅನ್ನೋ ಸಾಧ್ಯನೇ ಇಲ್ಲ. ಸೊ ನಿಮಗೆ ಕ್ಲಿಯರ್ ಇರಬೇಕು ಏನು ಮಾಡಬೇಕು ಏನಿಲ್ಲ ಅಂತಂದು. ಸೊ ನಾನು ನಿಮ್ಗೆ ಹೆಲ್ಪ್ ಮಾಡ್ಬೇಕಂತ ಬಂದಿದ್ದೀನಿ. ನಾನೇನು ಎಕ್ಸ್ಪೀರಿಯನ್ಸ್ಡ್ ಅಲ್ಲ, ನಾನೇನು 11th 12th ಮುಗಿಸಿಲ್ಲ. ಬಟ್ ನನಗೆ ಗೊತ್ತಿದೆ ನನ್ನ ಒಂದು ಕರಿಯರ್ ಬಗ್ಗೆ ನಾನು ಏನು ಮಾಡಬೇಕು, ನೆಕ್ಸ್ಟ್ ಏನಿಲ್ಲ. ಆ್ಯಸ್ ಅ ಫ್ರೆಂಡ್ ನಾನು ನಿಮ್ಗೆ ಅದನ್ನ ಹೇಳ್ಕೊಡ್ತೀನಿ, ಯಾವ ಥರ ಇರಬೇಕು, ಏನು ಮಾಡಬೇಕು. ನಂಗೆ ಅನ್ಸೋ ಮಟ್ಟಿಗೆ ಇವಾಗ ಮೇನ್ 3 ಕ್ವಶನ್ ಬಂದಿರ್ತೈತೆ ಎಲ್ಲರ ಮೈಂಡಲ್ಲಿ. 10th ಮುಗೀತು, ವಾವ್, ಸ್ವಲ್ಪ ಎಂಜಾಯ್ನೂ ಮಾಡಿರ್ತೀರಿ. 10th ಮುಗಿದು ಎಕ್ಸಾಮ್ ಮುಗಿದು ಫೀಲಿಂಗ್ನಾಗ ಅದಾಯಿತು. ಎಕ್ಸಾಮ್ ಮುಗಿದ್ಮೇಲೆ ಫೀಲಿಂಗ್ ಹೆಂಗೈತೆ ಗೊತ್ತು ನೀವು? ನೆಕ್ಸ್ಟ್ ಏನು ಎಲ್ಲರೂ ಬಂದು ಕೇಳ್ತಾರೆ, ಸೈನ್ಸ್ ಮಾಡ್ತೀಯ, ಆರ್ಟ್ಸ್ ಮಾಡ್ತೀಯ, ಕಾಮರ್ಸ್ ಮಾಡ್ತೀಯ. ರಿಲೇಟಿವ್ಸ್ ಎಲ್ಲ ಬರ್ತಾರೆ, ಬಾಜು ಮನೆಯವ್ರು ಬರ್ತಾರೆ, ಕೇಳ್ತಾರೆ ಏನು ಮಾಡ್ತೀಯ ನೀ ಅಂತ. ನಿಮಗೆ ಗೊತ್ತಿಲ್ಲ ಅಂದಮೇಲೆ ಅವ್ರಿಗೇನು ಹೇಳ್ತೀರಾ? ಸೊ ಇವ್ರು ಕೇಳ್ತಾರೆ, ಅದು ಮಾಡ್ತಾರೆ, ತಲೆ ಕೆಡಿಸ್ಕೊಬಿಡಿ. ಫಸ್ಟ್ ನಿಮ್ಮ ಪಾತ್ ನಿಮಗೆ ಕ್ಲಿಯರ್ ಇರಬೇಕು. ಸೊ ನಮ್ಮ ಹತ್ರ 3 ಮೇನ್ ಸಿಗುತ್ತೆ ನಾವು ನೋಡೋ ಪ್ರಕಾರ: ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಮತ್ತು ಡಿಪ್ಲೊಮೊನು ನೋಡ್ಬೋದು. ಸೊ ಇದರಲ್ಲಿ ನಾನು ಯಾವ್ದು ಚೂಸ್ ಮಾಡಲಿ, ನಿಮ್ಮನ್ನು ನೀವು ಕ್ವಶನ್ ಮಾಡ್ಕೊಳ್ಳಿ. ಯಾವುದ್ರ ಬೇಸಿಸ್ ಮೇಲೆ ನೀವು ಚೂಸ್ ಮಾಡ್ತೀರಾ? ಭಾಳ ಸ್ಟೂಡೆಂಟ್ಸ್ ನಾನು ನೋಡಿದ ಪ್ರಕಾರ, ನಮ್ಮ ಸೀನಿಯರ್ಸೇ ಆಗಲಿ, ಜೂನಿಯರ್ಸ್ ಆಗಲಿ, ಅಪ್ಕಮಿಂಗ್ ಆಗಲಿ, ಭಾಳಷ್ಟು ಜನ ಏನು ಮಾಡ್ತೀರಾ, ನನ್ನ ಪರ್ಸೆಂಟೇಜ್ 10th ರಿಸಲ್ಟ್ ಬಂತು, ನಾನು 98 ಆಗೈತಿ, ಮಸ್ತ್ ಆಗೈತಿ, ಮ್ಯಾಥ್ಸು ಮಸ್ತ್ ಆಗೈತಿ, ಸೈನ್ಸು ಮಸ್ತ್ ಆಗೈತಿ, ಅದಕ್ಕೆ ನಾನು ಸೈನ್ಸ್ ಚೂಸ್ ಮಾಡಿಬಿಡ್ತೀನಿ. ಇಲ್ಲ ನಂದು 70 ಬಂದೈತಿ, 60 ಬಂದೈತಿ, ಕಮ್ಮಿ ಆಗೈತಿ, ಸೈನ್ಸ್ ಎಲ್ಲ ಮಾಡೋಕ್ಕಾಗಲ್ಲ ಇಷ್ಟು ಮಾರ್ಕ್ಸ್ನಾಗ, ಸೊ ನಾನು ಅದಕ್ಕೆ ಆರ್ಟ್ಸ್ ಚೂಸ್ ಮಾಡ್ತೀನಿ, ಇಲ್ಲ ಕಾಮರ್ಸ್ ಚೂಸ್ ಮಾಡ್ತೀನಿ. ಈ ಥರ ಮಾಡ್ತೀರಾ? ಇದು ಖಂಡಿತವಾಗ್ಲೂ ರಾಂಗ್. ಇಟ್ಸ್ ಲಿಟ್ರಲಿ ರಾಂಗ್. ಯಾರು ಈ ಥರ ಮಾಡಲೇಬಾರ್ದು ನೀವು. ಇದು ತಪ್ಪು ಪ್ರೊಸೆಸ್. ಯಾಕಂದರೆ ನಿಮ್ಮ ಇಂಟ್ರೆಸ್ಟ್ ಏನಿದೆ ಅದು ನೋಡಬೇಕು. ಇವಾಗ ನೀನು ಸೈನ್ಸಲ್ಲಿ 100ಕ್ಕೆ 100 ತೊಗೊಂಡಿರು, 80ಗೆ 80 ತೊಗೊಂಡಿರು, ಮ್ಯಾಥ್ಸ್ ರಿಸಲ್ಟ್ ಚೆನ್ನಾಗೇ ಬಂದಿರಲಿ 10th, ನಿನಗೆ ಕಾಮರ್ಸಲ್ಲಿ ಇಂಟ್ರೆಸ್ಟ್ ಇದೆಯಾ, ಬಿಸ್ನೆಸ್ಸಲ್ಲಿ ಇಂಟ್ರೆಸ್ಟ್ ಇದೆ, ಯು ಹ್ಯಾವ್ ಟು ಚೂಸ್ ಬಿಸ್ನೆಸ್, ಯು ಹ್ಯಾವ್ ಟು ಚೂಸ್ ದ ಕಾಮರ್ಸ್. ಹೋಗ್ಬಾರ್ದು ನೀವು ಬಿಟ್ಟು. ನಿಮ್ಗೆ ಕ್ಲಿಯರ್ ಇರಬೇಕು, ನೀವು ಸ್ಟಿಕ್ ಆನ್ ಆಗಿರಬೇಕು ನಿಮ್ಮ ಒಂದು ಡ್ರೀಮ್ಗೆ. ನಿಮ್ಮ ಡ್ರೀಮ್ ಏನು? ನೀವು ಡಾಕ್ಟರ್ ಆಗಬೇಕಂದ್ರೆ ಏನು? ಸೈನ್ಸ್ ಮಾಡಬೇಕು. ಸೊ ನೀವು ಸೈನ್ಸ್ ಚೂಸ್ ಮಾಡಿ. ನಿಮ್ಮ ರಿಸಲ್ಟ್ ಏನೇ ಆಗಿರಲಿ, ನಿನ್ನ 60ನೇ ಬಂದಿರಲಿ, 70ನೇ ಬಂದಿರಲಿ, ನಿನ್ನ ಡ್ರೀಮ್ ಏನಿದೆ, ಡಾಕ್ಟರ್ ಆಗಬೇಕಾ, ತೋ ಸೈನ್ಸ್ ಮಾಡ್ಬೇಕು. ಸೈನ್ಸ್, ನನ್ನ ರಿಸಲ್ಟ್ ಇಷ್ಟು ಕಡಿಮೆ ಬಂದಿದೆ, ಸೈನ್ಸ್ ಮಾಡಿ ಹೆಂಗೆ ಮಾಡಲಿ, ಹಂಗೆ ನಿನ್ನ ಮೇಲೆ ನಿಮ್ಗೆ ನಂಬಿಕೆ ಇದೆಯಾ? ಸೊ ಡೋಂಟ್ ಬಿ ಅಫ್ರೈಡ್ ಆಫ್ ಎನಿಥಿಂಗ್. ಎಸ್ಪೆಷಲಿ ರಿಲೇಟಿವ್ಸ್ ಬಂದು ಅದು ಇದು ಹೇಳ್ತಿರ್ತಾರೆ, ರಿಸಲ್ಟ್ ಕಮ್ಮಿ ಆಗಿದ್ರೆ ಇವಳೇನು ಮಾಡ್ತಾಳೆ ಬಿಡಿ, ಇವಳ ಕೈಲಿ ಏನಾಗುತ್ತೆ, ಅವನ ಕೈಲಿ ಏನಾಗುತ್ತೆ ಅಂತ ತಲೆ ಕೆಡ್ಸ್ಕೊಬೇಡಿ. ಯು ನೋ ಯುವರ್ ಸೆಲ್ಫ್ ಬೆಟರ್ ದನ್ ಅದರ್ಸ್. ನಿಮ್ಗೆ ಚೆನ್ನಾಗಿ ಗೊತ್ತಿರ್ತೈತಿ ನೀವು ಹೆಂಗಿರ್ತೀರಾ, ಏನು ಯಾವ ಲೆವೆಲ್ ಇದೆಯಾ. ಮನಸ್ಸು ಮಾಡಿದರೆ ಎಲ್ಲಾನು ಸಾಧ್ಯ. ನಥಿಂಗ್ ಈಸ್ ಇಂಪಾಸಿಬಲ್. ಐ ಜಸ್ಟ್ ಸೇ ದಿಸ್. ಸೊ ಸೆಲ್ಫ್ ಕಾನ್ಫಿಡೆನ್ಸ್ ಇರಲಿ, ಸೆಲ್ಫ್ ಬಿಲೀವ್ ಇರಲಿ, ಇದನ್ನು ಹೇಳೋದು. ಸೊ ಆರ್ಟ್ಸ್ ಬಂತು, ಸೈನ್ಸ್ ಬಂತು, ಕಾಮರ್ಸ್ ಬಂತು. ಪರ್ಸೆಂಟೇಜ್ ಮೇಲೆ ಚೂಸ್ ಮಾಡಿಬಿಡಿ ಫಸ್ಟ್ ಥಿಂಗ್. ಎರಡನೇದು, ನನ್ನ ಫ್ರೆಂಡ್ ಸೈನ್ಸ್ ಮಾಡ್ತಾ ಇದ್ದಾಳೆ, ನನ್ನ ಫ್ರೆಂಡ್ ಆರ್ಟ್ಸ್ ಮಾಡ್ತಾ ಇದ್ದಾನೆ, ಅವನು ಅದು ಮಾಡ್ತಾ ಇದ್ದಾನೆ, ಇವಳು ಇದು ಮಾಡ್ತಿದ್ದಾಳೆ ಅಂತದ್ದು ಯಾವುದು ಚೂಸ್ ಮಾಡಬೇಡಿ. ನಮ್ಮ ಪಪ್ಪ ಅದು ಮಾಡೋಕೆ ಹೇಳತ್ತ, ಮಮ್ಮಿ ಇದು ಮಾಡೋಕೆ ಹೇಳತ್ತ ಅಂತಂದು ಹಂಗೆ ಚೂಸ್ ಮಾಡೋದು ರಾಂಗ್. ನಾ ಇದನ್ನ ಹೇಳ್ತಾ ಇಲ್ಲ ತಪ್ಪು, ಪಪ್ಪ ಮಮ್ಮಿ ಮಾತನ್ನ ಫಾಲೋ ಅಪ್ ಮಾಡೋದು ರಾಂಗ್ ಅಂತಂದು ಇಲ್ಲ. ನೆಕ್ಸ್ಟ್ ಸಫರ್ ಆಗೋದು ನೀವು, ಪೇರೆಂಟ್ಸ್ ಅಲ್ಲ. ಯಾಕಂದರೆ ಓದ್ತಾ ಇರೋದು ನೀವು, ಎಲ್ಲ ಮಾಡ್ತಾ ಇರೋದು ನೀವು. ಪೇರೆಂಟ್ಸ್ ಸಫರ್ ಆಗಲ್ಲ, ನೀವು ಸಫರ್ ಆಗ್ತೀರಾ. ಸೊ ಐ ಥಿಂಕ್ ಯು ಹ್ಯಾವ್ ಟು ಚೂಸ್ ಆನ್ ಯುವರ್ ಇಂಟ್ರೆಸ್ಟ್. ನಿಮಗೆ ಸೈನ್ಸಲ್ಲಿ ಇಷ್ಟ ಇದೆಯಾ, ಮ್ಯಾಥ್ಸಲ್ಲಿ ಇಷ್ಟ ಇದೆಯಾ, ಸೋಷಿಯಲ್ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಇದೆಯಾ. ಸೊ ನಿಮ್ಗೆ ಯಾವ ಸಬ್ಜೆಕ್ಟಲ್ಲಿ ಎದರಲ್ಲಿ ಇಂಟ್ರೆಸ್ಟ್ ಇದೆ, ನಿಮ್ಮ ಗೋಲ್ ಏನು, ಯಾವಾಗಲೂ ಒಂದು ಕ್ಲಿಯರ್ ಗೋಲ್ನ ಹೊಂದಿ. ಇನ್ನೂ 1 ಮಂತ್ ಇದೆ ಈ ಹಾಲಿಡೇಸ್ ಮುಗಿಯೋಕ್ಕೆ. ಆಲ್ಮೋಸ್ಟ್ 2 ಮಂತ್ಸೇ ಕೌಂಟ್ ಮಾಡಿ, 1.5 ಮಂತ್ ಉಳಿದಿರ್ಬೋದು. ನೀವು ಗೋಲ್ ಸೆಟ್ ಮಾಡ್ಕೊಳ್ಳಿ. ಇವಾಗೂ ಗೋಲ್ ಸೆಟ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಭಾಳ ಟ್ರಬಲ್ ಆಗ್ತಿದೆ ಮುಂದೆ. ಎಲ್ಲ ಫಸ್ಟ್ ಸೈನ್ಸ್ ಮಾಡ್ತೀನಿ, ಎಲ್ಲ ಮುಗಿಸಿ ನೆಕ್ಸ್ಟ್ ಗೋಲ್ ಸೆಟ್ ಮಾಡ್ತೀನಿ, ಅದ್ರ ತಕ್ಕಂಗೆ ವರ್ಕ್ ಮಾಡ್ತೀನಿ ನಾವು. ಫಸ್ಟ್ ಒಂದು ಗೋಲ್ ಸೆಟ್ ಮಾಡಿ, ಆ ಗೋಲಿಗೆ ಯಾವ ಒಂದು ಸ್ಟ್ರೀಮ್ನ ಚೂಸ್ ಮಾಡ್ಬೇಕು. ಸೈನ್ಸ್,
ಆರ್ಟ್ಸ್ ಕಾಮರ್ಸ್ ಯಾವ್ದು ಚೂಸ್ ಮಾಡಿದರೆ ಏನು ಸರಿ ಆಗುತ್ತೆ ಅದನ್ನು ಸರಿಯಾಗಿ ಥಿಂಕ್ ಮಾಡಿ ಅದಾದಮೇಲೆ ಚೂಸ್ ಮಾಡಿ. ನಿಮ್ಮ ಇಂಟ್ರೆಸ್ಟ್ನ ಚೆಕ್ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದಮೇಲೆ ಒತ್ತಾಯಪೂರ್ವಕವಾಗಿ ಮಾಡೋ ಒಂದು ಯಾವುದೇ ಕೆಲಸನ ಸಕ್ಸಸ್ಫುಲ್ ಆಗಲ್ಲ, ಭಾಳ ಕಷ್ಟ ಆಗಿ ಯಾವತ್ತೂ ಪರ್ಸೆಂಟೇಜ್ ಮೇಲೆ ಚೂಸ್ ಮಾಡಬೇಡಿ. ಇಟ್ಸ್ ದ ರಾಂಗ್ ಥಿಂಗ್. ಸೊ ನಿಮ್ಗೇನು ಅನಿಸುತ್ತೆ, ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನು? ನನಗೇನು ಗೊತ್ತಿತ್ತು ನಾ ಅಷ್ಟು ಹೇಳಿದ್ದೀನಿ, ನಿಮ್ಗಳು ಶೇರ್ ಮಾಡಿದ್ದೀನಿ. ಸೊ ನೀವು ಯಾವ ಸ್ಟ್ರೀಮ್ ಚೂಸ್ ಮಾಡ್ತೀರಾ, ಯಾವ್ದು ಮಾಡ್ಬೇಕಂತ ನಿಮ್ಗೆ ಇಂಟ್ರೆಸ್ಟ್ ಇದೆ, ಸೈನ್ಸಾ, ಆರ್ಟ್ಸಾ, ಕಾಮರ್ಸಾ, ಡಿಪ್ಲೊಮಾನ? ಸೊ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಕೂಡ ನಿಮ್ಮನ್ನೆಲ್ಲ ನೋಡಿದ್ದೆ. ಸಾರಿ, ನಮ್ಮ ತಮ್ಮ ಅನ್ನಗಳು ಅದಾವಲ್ಲ ಭಾಳ ಕಿಟಿ ಕೊಡಾಗುತ್ತೆ, ವಿಡಿಯೋ ಮಾಡೋಕ್ಕೂ ಬಿಡ ಅಲ್ಲೂ ಬ್ಯಾಕ್ಗ್ರೌಂಡ್ ಸೌಂಡ್ ಕೇಳಾಗಿದೆ ಅಂತ ನನಗೆ ಅನಿಸ್ತಾ ಇದೆ, ಗೊತ್ತಿಲ್ಲ. ಸೊ ಆರ್ಟ್ಸು, ಸೈನ್ಸು, ಕಾಮರ್ಸು ಏನಾದ್ರು ಚೂಸ್ ಮಾಡಿರಿ. ಈಗ ಜಸ್ಟ್ ನೀವು ಯಾವುದಾದ್ರೂ ಚೂಸ್ ಮಾಡಿ, ನಿಮ್ಮ ಇಂಟ್ರೆಸ್ಟ್ ಮೇಲೆ ಚೂಸ್ ಮಾಡಿ. ಅವ್ರು ಹೇಳ್ತಾರೆ ಅಂತ ನಿಜವಾಗ್ಲೂ ಚೂಸ್ ಮಾಡಬೇಡಿ. ನಾಳೆ ಸಫರ್ ಆಗೋದು ನೀವೇ. ಅವ್ರು ಬಂದು ಇವ್ರು ಬಂದು ಏನೇನೋ ಹೇಳ್ತಾರೆ, 108 ಮಾತು ಹೇಳ್ತಾರೆ, 108 ಇದು ಮಾಡ್ತಾರೆ. ನೀವು ಅವ್ರ ಮೇಲೆ ಕೇಳ್ಕೊಂಡು ಅವ್ರ ಮಾತಿನ ಮೇಲೆ ನೀವು ಮಾಡಿದ್ರಿ, ಸಫರ್ ಆಗೋದು ನಾಳೆ ನೀವೇ. ಸೊ ಇನ್ ದಿಸ್ ವರ್ಲ್ಡ್ ಐ ಜಸ್ಟ್ ವಾಂಟ್ ಟು ಸೇ ಆ್ಯಂಡ್ ವಾಂಟ್ ಟು ಮೋಟಿವೇಟ್ ಯು ಗೈಸ್, ನಥಿಂಗ್ ಈಸ್ ಇಂಪಾಸಿಬಲ್, ಎವ್ರಿಥಿಂಗ್ ಈಸ್ ಪಾಸಿಬಲ್. ಫಸ್ಟ್ ಬಿಲೀವ್ ಇನ್ ಯುವರ್ ಸೆಲ್ಫ್. ಯು ಹ್ಯಾವ್ ಟು ಬಿಲೀವ್ ಯು ಕ್ಯಾನ್ ಡೂ ಇಟ್, ದೆನ್ ಯು ಕ್ಯಾನ್ ಡೂ ಇಟ್. ಯಾರು ಏನು ಹೇಳ್ತಾರೆ ಅಂತ ಮ್ಯಾಟ್ರ್ ಆಗಲ್ಲ. ನಮ್ಮ ಮೇಲೆ ನಮ್ಗೇನು ಕಾನ್ಫಿಡೆನ್ಸ್ ಇದೆ, ನಮ್ಮ ಬಗ್ಗೆ ನಾವೇನು ಅನ್ಕೋತೀವಿ ಅದಷ್ಟೇ ಮ್ಯಾಟ್ರ್ ಆಗೋದು. ಯಾರು ಏನು ಹೇಳ್ತಾರೆ ಅಂತ ಮ್ಯಾಟ್ರ್ ಆಗಲ್ಲ. ನಮ್ಮ ಮೇಲೆ ನಮ್ಗೇನು ಕಾನ್ಫಿಡೆನ್ಸ್ ಇದೆ, ನಮ್ಮ ಬಗ್ಗೆ ನಾವೇನು ಅನ್ಕೋತೀವಿ ಅದಷ್ಟೇ ಮ್ಯಾಟ್ರ್ ಆಗೋದು. ಸೊ ಆದಷ್ಟು ಸೆಲ್ಫ್ ಟಾಕ್ನ ಮಾತಾಡಿ, ನಿಮ್ಮ ಜೊತೆ ನೀವು ಮಾತಾಡ್ಕೊಳ್ಳಿ, ನಿಮ್ಮನ್ನ ನೀವು ಪ್ರಶ್ನೆ ಮಾಡಿ. ನಿಮ್ಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಎಲ್ಲ ತಿಳ್ಕೊಳ್ಳಿ. ನಿಮ್ಮ ಬಗ್ಗೆ ನಿಮ್ಗೆ ಸರಿಯಾಗಿ ಗೊತ್ತಿರಬೇಕು, ಬೇರೆಯವ್ರ ಬಗ್ಗೆ ಗೊತ್ತಿರಲ್ಲ. ಇನ್ನೊಬ್ಬರಿಗೆ ಎಕ್ಸ್ಪ್ಲನೇಷನ್ ಕೊಡೋ ಅವಶ್ಯಕತೆನೂ ನಮ್ಗೆ ಇರಲ್ಲ. ನಿಮ್ಗೆ ಕ್ಲಿಯರ್ ಇದೆಯಾ ಸಾಕು ಅಷ್ಟೇ. ಅವ್ರಿಗೆ ಹೇಳೋದು ಇವ್ರಿಗೆ ಹೇಳೋದು ಅವಶ್ಯಕತೆ ಇರಲ್ಲ. ಸೊ ಆಲ್ ದ ಬೆಸ್ಟ್ ಟು ಯು ಆ್ಯಂಡ್ ಮೀ ಆಲ್ಸೋ. ನಾನು ನಿಮ್ಮ ಜೊತೆನೇ ಬರ್ತಾ ಇದ್ದೀನಿ ಅಂತ ಹೇಳ್ತಾ, ನಂದಂಕ್ರು ನೆಕ್ಸ್ಟ್ ಸೈನ್ಸ್ ಸ್ಟ್ರೀಮು. ನೀವು ಯಾವ ಸ್ಟ್ರೀಮ್ನ ಚೂಸ್ ಮಾಡ್ತಾ ಇದ್ದೀರಾ, ಏನೇನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಅಲ್ಲಿ ಯಾವ್ದು ಮಾಡಬೇಕು, ಯಾವ ಟಾಪಿಕ್ ಇರಲಿ ನಿಮಗೋಸ್ಕರ ಹೇಳ್ಬೋದಾ, ಅಂದರೆ ಹೌ ಟು ಶೂಟ್ ಅ ಲಾಗ್ ವಿಡಿಯೋಸ್ ಅಂದಮೇಲೆ ನಿಮಗೂ ಇಂಟ್ರೆಸ್ಟ್ ಇತ್ತಂದರೆ ಯೂಟ್ಯೂಬ್ ಚಾನಲಲ್ಲಿ ಸ್ಟಡಿ ಲಾಗ್ಸ್ನ ಹೆಂಗೆ ಶೂಟ್ ಮಾಡಬೇಕು, ಸ್ಟಡೀದ್ ಬಗ್ಗೆ ಹೆಂಗೆ ಶೂಟ್ ಮಾಡಬೇಕು, ಟ್ರೈಪೋಡ್ ಇಲ್ಲ ನಮ್ಮ ಹತ್ರ, ಓವರ್ ಹೆಡ್ ಹೆಂಗೆ ಮಾಡಬೇಕು, ಯಾವ ಥರ ಶೂಟ್ ಮಾಡಬೇಕು ಅಂತ ಏನೋ ವಿಡಿಯೋ ಬೇಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಐ ವಿಲ್ ಶೂಟ್ ದಟ್ ವಿಡಿಯೋ ಆ್ಯಂಡ್ ಬಿ connected with me and don't forget to follow me. This is your Sridevi Gowda. Thank you so much for your support and love.